ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ ಘಟ್ಟ ಕುಸ್ತಿ ಪಾರ್ಟ್ 2 ಸಿನಿಮಾ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿ ಹೊಸ ಸಿನಿಮಾಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನು ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಇವನ ಹೆಸರು ವೀರ, ಇವಳು ಅವನ ಹೆಂಡತಿ ಕೀರ್ತಿ ಒಬ್ಬ ರೆಸ್ಲರ್. ಕೀರ್ತಿಗೆ ನ್ಯಾಷನಲ್ ರೆಸ್ಲರ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಇನ್ನೂ ಆಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ವೀರ ಕೀರ್ತಿಗೆ ಮೋಟಿವೇಟ್ ಮಾಡ್ತಾ ಬರ್ತಾ ಇರ್ತಾನೆ. ನೆಕ್ಸ್ಟ್ ಸ್ವಲ್ಪ ವರ್ಷದ ನಂತರ ಸಿನಿಮಾವನ್ನ ತೋರಿಸ್ತಾರೆ. ಇವಳು ವೀರನ ಮಗಳು ಮದಿ. ಸ್ಕೂಲಲ್ಲಿ ಮದಿ ತುಂಬಾನೇ ದಡ್ಡಿಯಾಗಿರ್ತಾಳೆ. ಕ್ಲಾಸ್ ಟೀಚರ್ ಮದಿ ಬಗ್ಗೆ ವೀರನಿಗೆ ಹೇಳಿದ್ರು ಅವ್ನು ಮಾತ್ರ ಅವನ ಮಗಳ ಮೇಲೆ ಕೋಪ ಮಾಡ್ಕೊಳ್ತಾನೆ ಇರೋದಿಲ್ಲ. ಈಗ ಕೀರ್ತಿ ಮತ್ತೆ ರೆಸ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡಿರ್ತಾಳೆ. ವೀರ ಯಾವ ಕೆಲಸಕ್ಕೂ ಹೋಗದೆ ಮನೆ ಕೆಲಸ ಮಾಡಿಕೊಂಡು ಹೌಸ್ ಹಸ್ಬೆಂಡ್ ತರ ಮನೇಲಿ ಇರ್ತಾನೆ. ಮತ್ತೆ ಅಕ್ಕಪಕ್ಕದ ಹೆಂಗಸರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಆದ್ರೆ ಆ ಹೆಂಗಸರ ಗಂಡಂದಿರು ವೀರ ಕೆಲಸಕ್ಕೆ ಹೋದ್ರೆ ಮಾತ್ರ ನಮ್ಮ ಹೆಂಗಸರು ನಮ್ಮ ಕೈಲಿ ಇರ್ತಾರೆ ಅಂತಾರೆ. ನೆಕ್ಸ್ಟ್ ಸೀನಲ್ಲಿ ಈಗ ನಡೆದಿರುವ ತಮಿಳುನಾಡು ರೆಸ್ಲಿಂಗ್ ಫೈಟ್ ಅಲ್ಲಿ ಗೆದ್ದಿರೋ ಸ್ಪರ್ಧಿಗಳಿಗೆ ಮಿನಿಸ್ಟರ್ ಪ್ರೈಸ್ ಕೊಡ್ತಾ ಇರ್ತಾರೆ. ಕೀರ್ತಿಗೆ ಫಸ್ಟ್ ಪ್ರೈಸ್ ಕೊಟ್ಟು ನಮ್ಮ ಸ್ಟೇಟಿನ ಫೇಮಸ್ ರೆಸ್ಲರ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಟಿವಿ ನ್ಯೂಸ್ ಅವರು ಇದಕ್ಕೆ ಯಾರೆಲ್ಲ ಸಪೋರ್ಟ್ ಅಂತ ಕೇಳಿದ್ರೆ ಕೀರ್ತಿ ನನ್ನ ಗಂಡ ಅಂತ ಹೇಳ್ತಾಳೆ. ಆದ್ರೆ ಕೀರ್ತಿ ಕೋಚ್ ಇದನ್ನ ಕೇಳಿ ತುಂಬಾನೇ ಕೋಪ ಆಗ್ತಾನೆ. ಅವತ್ತು ರಾತ್ರಿ ಕೋಚ್ ಎಂಟಿ ನೀನು ಅವಳಿಗೆ ಟ್ರೈನಿಂಗ್ ಕೊಟ್ಟಿದ್ದು, ಆದ್ರೆ ಅವಳು ಮಾತ್ರ ತನ್ನ ಗಂಡನೇ ಸಪೋರ್ಟರ್ ಅಂತ ಹೇಳಿದ್ಲು ಅಂತ ಕೋಚ್ಗೆ ಬೈತಾಳೆ. ಇನ್ನು ಇವಳ ಹೆಸರು ಮೀನಾ, ಹೊಸದಾಗಿ ಸ್ಕೂಲ್ಗೆ ಟೀಚರ್ ಆಗಿ ಜಾಯ್ನ್ ಆಗಿರ್ತಾಳೆ. ಈಗ ಮೀನಾ ಎಲ್ಲರ ಫ್ಯಾಮಿಲಿ ಬಗ್ಗೆ ಕೇಳುವಾಗ ಮದಿ ನನ್ನ ತಂದೆ ತಾಯಿ ಇಬ್ರು ರೆಸ್ಲರ್ ಅಂತ ಹೇಳ್ತಾಳೆ. ಆದ್ರೆ ಅವಳ ಫ್ರೆಂಡ್ಸ್ ಅವಳ ತಂದೆ ಹೌಸ್ ಹಸ್ಬೆಂಡ್ ಅಂತ ಹೇಳಿ ನಗ್ತಾರೆ. ಮದಿಗೆ ಕೋಪ ಬಂದು ಅವರಿಬ್ರಿಗೂ ಹೊಡಿತಾಳೆ. ನೆಕ್ಸ್ಟ್ ವೀರನನ್ನ ಕರೆಸ್ತಾರೆ. ಪ್ರಿನ್ಸಿಪಲ್ ವೀರಗೆ ಇವಳಿಗೆ ಟಿ.ಸಿ ಕೊಡ್ತೀವಿ, ಕರ್ಕೊಂಡು ಹೋಗಿ ಅಂತಿರ್ತಾರೆ. ವೀರ ಮೀನಾ ಟೀಚರ್ ಅನ್ನ ನೋಡಿ ಯಾರು ನೀವು, ನಿಮ್ಮನ್ನ ನೋಡಿಲ್ಲ, ಎಲ್ಲಿರೋದು ಅಂತ ಕೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಹೊರಗಡೆ ಗಲಾಟೆ ಆಗ್ತಾ ಇರುತ್ತೆ. ವೀರ ಅವರಿಗೆ ಹೊಡೆದು ಕಳಿಸ್ತಾನೆ. ಮೀನಾ ಇದನ್ನ ನೋಡಿ ವೀರನಿಗೆ ಇಂಪ್ರೆಸ್ ಆಗಿ ನೀವು ಹೌಸ್ ಹಸ್ಬೆಂಡ್ ಅಲ್ಲ, ನಿಜವಾಗ್ಲೂ ರೆಸ್ಲರ್ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ವೀರ ಮನೇಲಿ ಅಡಿಗೆ ಮಾಡೋದು, ಮನೆ ಕೆಲಸ ಮಾಡೋದು ಮಾಡ್ತಾ ಇರ್ತಾನೆ. ಅವನ ಮನೆ ಎದುರುಗಡೆ ಇರುವ ಲಾಯರ್ ಪಾರ್ಥ ವೀರನನ್ನ ಅವಮಾನ ಮಾಡಿ ಆದ್ರೂ ಕೆಲಸಕ್ಕೆ ಕಳಿಸ್ಬೇಕು ಅಂತ ಅವನು ಅಡಿಗೆ ಮಾಡೋದು, ಕೆಲಸ ಮಾಡೋದು ಪ್ರತಿಯೊಂದನ್ನು ವಿಡಿಯೋ ಮಾಡಿ ಇನ್ಸ್ಟಾದಲ್ಲಿ ಬೇರೆ ಪೇಜ್ ಕ್ರಿಯೇಟ್ ಮಾಡಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಪಾರ್ಥ ಪೋಸ್ಟ್ ಹಾಕುವ ಎಲ್ಲ ವಿಡಿಯೋಸು ವೈರಲ್ ಆಗ್ತಾ ಇರುತ್ತೆ. ಅದಲ್ಲದೆ ಟಿವಿ ನ್ಯೂಸ್ ಅವರು ಕೂಡ ಬಂದು ವೀರನನ್ನ ಇಂಟರ್ವ್ಯೂ ಮಾಡ್ತಾರೆ. ಈ ಕಡೆ ಕೋಚ್ ರೆಜಿನಾಗೆ ಈ ಸಾರಿ ನಡೆಯುವ ಮ್ಯಾಚ್ನಲ್ಲಿ ಕೀರ್ತಿನ ಸೋಲಿಸಬೇಕು, ಇದೇ ನಿಂಗೆ ಕೊನೆ ಅವಕಾಶ, ನಾನು ಅವಳನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ವೀರ ಮದಿಯನ್ನ ಸ್ಕೂಲ್ಗೆ ಡ್ರಾಪ್ ಮಾಡುವಾಗ ಮತ್ತೆ ಮೀನಾ ಟೀಚರನ್ನ ನೋಡ್ತಾನೆ. ಅದಲ್ಲದೆ ಮೀನಾಗೆ ಉದ್ದ ಇರುವ ಜಡೆಯನ್ನ ನೋಡಿ ಇದು ಒರಿಜಿನಲ್ ಅಂತ ಡೈರೆಕ್ಟ್ ಆಗಿ ಕೇಳ್ತಾನೆ. ಏನಂದ್ರೆ ಈ ಹಿಂದೆ ವೀರ ಕೀರ್ತಿನ ಮದುವೆ ಆಗುವಾಗ ಉದ್ದ ಜಡೆ ಇದೆ, ಚೆನ್ನಾಗಿರೋ ಹುಡುಗಿ ಅಂತ ಮದುವೆ ಆಗಿರ್ತಾನೆ. ಆದ್ರೆ ಕೀರ್ತಿಗೆ ಜಡೆನೇ ಇರೋದಿಲ್ಲ. ವೀರಗೆ ಜಡೆ ಇರೋ ಹುಡುಗಿರಂದ್ರೆ ತುಂಬಾನೇ ಇಷ್ಟ ಆಗ್ತಿರ್ತಾರೆ. ನೆಕ್ಸ್ಟ್ ಅವತ್ತು ರಾತ್ರಿ ಮದಿ ಕೀರ್ತಿಗೆ ಅವಳ ಹೊಸ ಟೀಚರ್ ಮೀನಾ ಅವಳ ಜಡೆ ಮತ್ತೆ ವೀರ ಜಡೆ ಬಗ್ಗೆ ಮಾತಾಡಿದ್ದು ಅವಳ ಅಮ್ಮನಿಗೆ ಹೇಳ್ತಾಳೆ. ಕೀರ್ತಿಗೆ ಫ್ಲಾಶ್ ಬ್ಯಾಕ್ ನೆನಪಾಗಿ ನೆಕ್ಸ್ಟ್ ಡೇ ಇಂದ ಕೀರ್ತಿನೇ ಮದಿಯನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಮೀನಳನ್ನ ಕೋಪದಿಂದ ನೋಡ್ಕೊಂಡು ಬರ್ತಾ ಇರ್ತಾಳೆ. ಮದಿಳ ಸ್ಕೂಲಲ್ಲಿ ಆನ್ಯುವಲ್ ಡೇ ಇರುತ್ತೆ. ಎಲ್ಲರೂ ಸ್ಪೋರ್ಟ್ಸ್ ಅಲ್ಲಿ ಪ್ರೈಸ್ ತಗೊಳ್ತಾ ಇದ್ರೆ ಮದಿ ಸ್ಟೇಜ್ ಮೇಲೆ ಐಟಮ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಕೀರ್ತಿಗೆ ಇದನ್ನ ನೋಡಿ ಶಾಕ್ ಆಗುತ್ತೆ. ಈ ಕಡೆ ವೀರ ಮತ್ತೆ ಮೀನಾ ಟೀಚರ್ ಒಬ್ರನ್ನ ಒಬ್ರು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಕೀರ್ತಿ ಇದನ್ನ ನೋಡ್ತಾಳೆ. ನೆಕ್ಸ್ಟ್ ಕೀರ್ತಿ ವೀರ ಮತ್ತೆ ಮದಿಗೆ ಒಬ್ಬ ಸ್ಟೇಟ್ ಲೆವೆಲ್ ವಿನ್ನರ್ ಮಗಳಾಗಿ ಸ್ಪೋರ್ಟ್ಸ್ಗೆ ಸೇರಿಲ್ಲ, ಡ್ಯಾನ್ಸ್ ಮಾತ್ರ ಮಾಡ್ತೀಯ ಅಂತ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಅವಳ ಟೀಚರ್ ಬಂದು ಮದಿಗೆ ನಿಂಗೆ ಓದಕ್ಕೆ ಬರಲ್ಲ ಅಂದ್ರೂ ಪರವಾಗಿಲ್ಲ, ಡ್ಯಾನ್ಸ್ ಮಾತ್ರ ಚೆನ್ನಾಗಿ ಮಾಡ್ತೀಯಾ ಅಂತ ವಿಶ್ ಮಾಡ್ತಾಳೆ. ಮತ್ತೆ ಕೀರ್ತಿಗೆ ಇವಳ ಬಗ್ಗೆ ಎಲ್ಲ ವಿಷಯವನ್ನ ಹೇಳ್ತಾರೆ. ಅವತ್ತು ರಾತ್ರಿ ಕೀರ್ತಿ ವೀರಗೆ ಮತ್ತೆ ಮದಿಗೆ ಬೈದು ಇನ್ ಮುಂದೆ ನನ್ನ ಮಗಳನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಕೀರ್ತಿ ಮದಿಯನ್ನ ರೆಸ್ಲಿಂಗ್ ಟ್ರೈನಿಂಗ್ಗೆ ಜಾಯಿನ್ ಮಾಡಿಸ್ತಾಳೆ. ಮದಿಯನ್ನ ನೋಡ್ಕೊಳ್ಳೋದಕ್ಕೆ ಅಂತ ಅವಳ ಚಿಕ್ಕಪ್ಪ ಬಂದಿರ್ತಾನೆ. ಮದಿ ರೆಸ್ಲಿಂಗ್ ಬೇಡ ಅಂದ್ರೂ ಕೀರ್ತಿ ಫೋರ್ಸ್ ಮಾಡಿ ಕಳಿಸ್ತಾ ಇರ್ತಾಳೆ. ಒಂದಿನ ಮದಿಗೆ ಜ್ವರ ಬಂದು ಮಲಗಿರ್ತಾಳೆ. ವೀರ ಕೀರ್ತಿಗೆ ಬೈದು ಅವಳಿಗೆ ರೆಸ್ಲಿಂಗ್ ಅಲ್ಲಿ ಇಷ್ಟ ಇಲ್ಲ ಅಂದ್ರೂ ಕೂಡ ಅವಳಿಗೆ ಯಾಕೆ ಫೋರ್ಸ್ ಮಾಡ್ತೀಯ ಅಂತ ಕೇಳ್ತಾನೆ. ಕೀರ್ತಿ ರೆಸ್ಲಿಂಗ್ ಅನ್ನೋದು ಒಂದೇ ವರ್ಷಕ್ಕೆ ಬರೋದಲ್ಲ, ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಬ್ಬರ ನಡುವೆ ಜೋರಾಗಿ ಮಾತುಗಳು ನಡೀತಾ ಇರುತ್ತೆ. ಇದನ್ನ ಕೋಚ್ ತಾರಕ್ ನೋಡ್ತಾನೆ. ನೆಕ್ಸ್ಟ್ ವೀರಗೆ ಕೇಳಿದ್ರೆ ವೀರ ಇರೋದನ್ನೆಲ್ಲ ಹೇಳ್ತಾನೆ. ಕೋಚ್ ಇದೆಲ್ಲ ಸ್ಟ್ರೆಸ್, ಕೋಪದಿಂದ ಆಗೋದು, ಇದೇ ರೀತಿ ಆದ್ರೆ ಅವಳ ಆರೋಗ್ಯ ಕೆಟ್ಟೋಗುತ್ತೆ, ರೆಸ್ಲಿಂಗ್ ಆಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪರಿಹಾರ ಆಯುರ್ವೇದ ಔಷಧಿ, ಅವ್ರ ಕೋಪ ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ಅಡ್ರೆಸ್ ಕೊಡ್ತಾನೆ. ವೀರ ಡಾಕ್ಟರ್ ಅನ್ನ ಮೀಟ್ ಹಾಕಿ ಔಷಧಿನ ತಗೊಳ್ತಾನೆ. ಕೀರ್ತಿ ಮಾಡೋ ಊಟದಲ್ಲಿ ಮತ್ತೆ ಹಾಲಲ್ಲಿ ಹಾಕಿ ಕೊಡ್ತಾ ಇರ್ತಾನೆ. ಕೀರ್ತಿಗೆ ದಿನ ಆದಂತೆ ರೆಸ್ಲಿಂಗ್ ಪ್ರಾಕ್ಟೀಸ್ ಮಾಡೋಕೆ ಆಗ್ತಾ ಇರೋದಿಲ್ಲ, ಸುಸ್ತಾಗ್ತಾ ಇರುತ್ತೆ. ಈ ಕಡೆ ವೀರಗೆ ಒಂದು ಕಾಲ್ ಬರುತ್ತೆ. ಸ್ಟೇಟ್ ಲೆವೆಲ್ ಕುಕಿಂಗ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿರ್ತಾನೆ. ಬಟ್ ಅವತ್ತೇ ಕೀರ್ತಿಯ ರೆಸ್ಲಿಂಗ್ ಮ್ಯಾಚ್ ಇರುತ್ತೆ. ಮೀನಾ ಕೂಡ ನನಗೆ ಆ ಕುಕಿಂಗ್ ಶೋ ತುಂಬ ಇಷ್ಟ, ನಾವು ಕುಕಿಂಗ್ ಕಾಂಪಿಟೇಷನ್ಗೆ ಹೋಗೋಣ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕೀರ್ತಿ ರೆಸ್ಲಿಂಗ್ ಮ್ಯಾಚ್ ಡೇ ಬರುತ್ತೆ. ವೀರ ಅವರಿಗೆ ನಾವು ಹಿಂದೆ ಬರ್ತೀವಿ, ನೀವು ಮುಂದೆ ಹೋಗಿ ಅಂತ ಕಳಿಸ್ತಾನೆ.
ಕೀರ್ತಿ ರೆಸ್ಲಿಂಗ್ ಆಡೋಕೆ ಬಂದ್ರೆ ವೀರ ಮದಿ ಮೀನಾ ಕುಕ್ಕಿಂಗ್ ಶೋಗೆ ಬರ್ತಾರೆ. ಕೀರ್ತಿ ಕುಸ್ತಿ ಆಡುವಾಗ ಸುಸ್ತಾಗಿ ಆ ಮ್ಯಾಚ್ ಅಲ್ಲಿ ಸೋಲ್ತಾಳೆ. ಕೀರ್ತಿ ಇದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾಳೆ. ಅಷ್ಟರಲ್ಲಿ ಕೋಚ್ ಬಂದು ನಿನ್ನ ಬ್ಲಡ್ ಅಲ್ಲಿ ಸ್ಟೆರಾಯ್ಡ್ಸ್ ಮಿಕ್ಸ್ ಆಗಿದೆ, ಪೇನ್ ಕಿಲ್ಲರ್ ಮಾತ್ರ, ಇಲ್ಲಾಂದ್ರೆ ಊಟದಲ್ಲಿ ಏನಾದ್ರೂ ತಗೊಳ್ತಾ ಇದ್ದೆ ಅಂತ ಕೇಳ್ತಾನೆ. ಕೀರ್ತಿ ಚಿಕ್ಕಪ್ಪ ವೀರಗೆ ಕಾಲ್ ಮಾಡಿದ್ರೆ ಈ ಕಡೆ ವೀರ ಕುಕ್ಕಿಂಗ್ ಅಲ್ಲಿ ಬಿಜಿ ಇರ್ತಾನೆ, ಕಾಲ್ ಪಿಕ್ ಮಾಡೋದಿಲ್ಲ. ಕೀರ್ತಿ ಮನೆಗೆ ಹೋಗಿ ಕಿಚನ್ ಅಲ್ಲಿ ನೋಡಿದ್ರೆ ಸ್ಟೆರಾಯ್ಡ್ಸ್ ಮಿಕ್ಸ್ ಆಗಿರುವ ಔಷಧಿ ಸಿಗುತ್ತೆ. ಮತ್ತೆ ಅದನ್ನ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಅಂತ ಗೊತ್ತಾಗುತ್ತೆ. ವೀರ ಕುಕ್ಕಿಂಗ್ ಕಾಂಪಿಟೇಷನ್ ಅಲ್ಲಿ ಗೆಲ್ತಾನೆ. ಅವತ್ತು ರಾತ್ರಿ ಮನೆಗೆ ಬರ್ತಾನೆ. ಈಗ ನಡೆದಿರೋದನ್ನ ಕೇಳಿ ತುಂಬಾನೇ ಶಾಕ್ ಆಗ್ತಾನೆ. ಮತ್ತೆ ವೀರನಿಗೆ ಕೂಡ ಈ ಸ್ಟೆರಾಯ್ಡ್ಸ್ ಬಗ್ಗೆ ಗೊತ್ತಿರೋದಿಲ್ಲ. ಕೋಚ್ ಹೇಳಿದಕ್ಕೆ ಡಾಕ್ಟರ್ ಹತ್ರ ಹೋಗಿ ತಗೊಂಡು ಬಂದಿರ್ತಾನೆ. ಈಗ ವೀರ ಇದ್ರ ಬಗ್ಗೆ ಏನೇ ಹೇಳಿದ್ರು ಕೇಳ್ತಾನೆ ಇರೋದಿಲ್ಲ. ಮತ್ತೆ ನ್ಯೂಸ್ ಅಲ್ಲಿ ಕೂಡ ಕೀರ್ತಿಯನ್ನ 1 ವರ್ಷ ರೆಸ್ಲಿಂಗ್ ಅಲ್ಲಿ ಬ್ಯಾನ್ ಮಾಡಿರ್ತಾರೆ. ಕೀರ್ತಿ ವೀರಗೆ ಬೈದು ಮನೆಗೆ ಬರಬೇಡ ಅಂತ ಹೇಳ್ತಾ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ವೀರ ಅವನ ದೊಡ್ಡಪ್ಪನ ಮನೆಗೆ ಬಂದಿರ್ತಾನೆ. ಅವತ್ತು ಅಲ್ಲೇ ಮಲಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನ ಹೆಂಡತಿ ಮನೆಗೆ ಬಂದ್ರೆ ಮನೆ ಲಾಕ್ ಆಗಿರುತ್ತೆ. ಕೀರ್ತಿ ಅವಳ ತಂದೆ ಮನೆಗೆ ಬಂದಿರ್ತಾಳೆ. ವೀರ ಅಲ್ಲಿಗೆ ಬಂದ್ರೆ ಕೀರ್ತಿ ನಿಜ ಏನು ಅಂತ ಹೇಳಕ್ಕೂ ಬಿಡದೆ ಬೈದು ಕಳಿಸ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮದಿ ಅವಳ ತಂದೆ ವೀರ ಜೊತೆಗೆ ಮಾತಾಡ್ತಾ ಇರ್ತಾಳೆ. ಕೀರ್ತಿ ಚಿಕ್ಕಪ್ಪ ಬಂದು ನೋಡಿದ್ರೆ ಮದಿ ಅವಳ ತಂದೆ ನಂಬರ್ ಅನ್ನ ಅವಳ ಫ್ರೆಂಡ್ ವಿನೋದ್ ನೇಮನ್ನ ಸೇವ್ ಮಾಡ್ಕೊಂಡಿರ್ತಾಳೆ. ನೆಕ್ಸ್ಟ್ ಡೇ ವೀರ ಸ್ಕೂಲ್ಗೆ ಬಂದು ಮದಿಯನ್ನ ಮೀಟ್ ಆಗ್ತಾ ಇರ್ತಾನೆ. ಮತ್ತೆ ಮನೆಯಿಂದ ಅವನೇ ಊಟ ರೆಡಿ ಮಾಡ್ಕೊಂಡು ಕೊಡ್ತಾ ಇರ್ತಾನೆ. ಹೀಗೆ ದಿನೇ ದಿನೇ ನಡೀತಾ ಇರುತ್ತೆ. ವೀರ ಅವನಿಗೆ ಔಷಧಿ ಕೊಟ್ಟಿರುವ ಡಾಕ್ಟರ್ ಶಾಪ್ಗೆ ಹೋದ್ರೆ ಶಾಪ್ ಕ್ಲೋಸ್ ಆಗೇ ಇರುತ್ತೆ. ಒಂದಿನ ಮದಿ ವೀರನ ಜೊತೆ ಮಾತಾಡುವಾಗ ಕೀರ್ತಿ ಬರ್ತಾಳೆ. ಮದಿ ಕಾಲ್ ಕಟ್ ಮಾಡ್ತಾಳೆ. ಆದ್ರೆ ಕೀರ್ತಿ ಫೋನ್ ಇಸ್ಕೊಂಡು ಅದೇ ನಂಬರ್ಗೆ ಕಾಲ್ ಮಾಡಿದ್ರೆ ವೀರ ಮಾತಾಡ್ತಾನೆ. ಕೀರ್ತಿ ಕಾಲ್ ಕಟ್ ಮಾಡಿ ಮದಿಗೆ ಮತ್ತೆ ಅವಳ ಚಿಕ್ಕಪ್ಪನಿಗೆ ಬೈದು ಫೋನನ್ನ ಒಡೆದಾಕ್ತಾಳೆ. ಕೀರ್ತಿ ಮದಿಗೆ ಬೈದು ಹೊಡಿತಾಳೆ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಬರ್ತಾಳೆ. ವೀರ ಕೂಡ ಬಂದಿರ್ತಾನೆ. ಮದಿ ಈಗ ನಡೆದಿರೋದನ್ನ ಅಳ್ತಾ ಹೇಳ್ತಾಳೆ. ಅಷ್ಟರಲ್ಲಿ ಮೀರಾ ಬರ್ತಾಳೆ. ವೀರ ಮೀನಾಗೆ ಮದಿಯನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಕೀರ್ತಿ ಮದಿಗೆ ಬೈದು ಹೊಡೆದಿದ್ದಕ್ಕೆ ಅವಳು ಊಟ ಮಾಡಿದಳೋ ಇಲ್ಲ ಅಂತ ಸ್ಕೂಲ್ಗೆ ಬರ್ತಾಳೆ. ಮೀನಾ ಅವಳ ತಂದೆ ಬಂದಿದ್ರು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವೀರ ಮತ್ತೆ ಮದಿ ಬರ್ತಾರೆ. ಕೀರ್ತಿ ಮೀನಾಗೆ ಮದಿಯನ್ನ ಕಳ್ಸಿದಕ್ಕೆ ಬೈತಾ ಇರ್ತಾಳೆ. ವೀರ ನಾನೇ ಕರ್ಕೊಂಡು ಹೋಗಿದ್ದು, ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳ್ತಾನೆ. ಕೀರ್ತಿ ಮದಿಗೆ ಬೈದು ಮನೆಗೆ ಬಾ ಅಂತ ಹೇಳಿದ್ರೆ ಮದಿ ಬರೋದಿಲ್ಲ ಅಂತ ಹೇಳ್ತಾಳೆ. ಕೀರ್ತಿ ಮದಿಗೆ ಹೊಡಿತಾ ಇರ್ತಾಳೆ. ವೀರ ಎಷ್ಟು ಹೇಳಿದ್ರು ಕೀರ್ತಿ ಹೊಡಿತಾ ಇರ್ತಾಳೆ. ಸೊ ವೀರ ಕೀರ್ತಿ ಕೆನ್ನೆಗೆ ಹೊಡಿತಾನೆ. ಎಲ್ರು ನೋಡಿ ಶಾಕ್ ಆಗ್ತಾರೆ. ಕೀರ್ತಿ ಅಳ್ತಾ ಮನೆಗೆ ಬರ್ತಾಳೆ. ಮನೆಯಲ್ಲಿ ವೀರನಿಗೆ ಬೈತಾ ಇದ್ರೆ ಕೀರ್ತಿ ತನ್ನ ಮಗಳಿಗೆ ಹೊಡೆದಿದ್ದಕ್ಕೆ ಅಳ್ತಾ ಇರ್ತಾಳೆ. ಈ ಕಡೆ ವೀರನ ದೊಡ್ಡಮ್ಮ ತುಂಬಾನೇ ಸಮಾಧಾನ ಮಾಡ್ತಾ ಇರ್ತಾಳೆ. ಅವತ್ತು ರಾತ್ರಿ ವೀರ ಮದಿಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಏನಂದ್ರೆ ಕೀರ್ತಿ ಕಾಲೇಜ್ ಟೈಮಲ್ಲಿ ರೆಸ್ಲಿಂಗ್ಗೆ ಹೋಗ್ತಾ ಇದ್ಲು. ಅವಳ ತಂದೆ ಬೈದು ಹೋಗ್ಬೇಡ ಅಂದಿದ್ರು. ಬಟ್ ಕೀರ್ತಿ ಗೊತ್ತಿಲ್ಲದೆ ರೆಸ್ಲಿಂಗ್ ಪ್ರಾಕ್ಟೀಸ್ಗೆ ಹೋಗ್ತಾ ಇರ್ತಾಳೆ. ಮದುವೆ ವಯಸ್ಸಿಗೆ ಬಂದಾಗ ಯಾವ ಗಂಡು ಇವಳನ್ನ ಒಪ್ಪೋದಿಲ್ಲ. ಸೊ ಫೈನಲಿ ವೀರ ಕೀರ್ತಿನ ಮದುವೆ ಆಗಿರ್ತಾನೆ. ಕೀರ್ತಿ ಮತ್ತೆ ರೆಸ್ಲಿಂಗ್ ಆಡ್ತೀನಿ ಅಂದಿದ್ದಕ್ಕೆ ಅವಳನ್ನ ಮನೆ ಬಿಟ್ಟು ಕಳ್ಸಿರ್ತಾನೆ. ಮತ್ತೆ ಬೇಜಾರಾಗಿ ವೀರ ಕೂಡ ರೆಸ್ಲಿಂಗ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರ ಕಷ್ಟ ನೋಡಿ ಕೀರ್ತಿಗೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ, ರೆಸ್ಲಿಂಗ್ ಆಡು ಅಂತ ಹೇಳಿರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿ ಕೀರ್ತಿ ಕೂಡ ಇದನ್ನೆಲ್ಲ ನೆನಪು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕೀರ್ತಿ ತಂದೆ ನನ್ನ ಮಗಳು ಅಳ್ತಾ ಇರೋ ರೀತಿ ನನ್ನ ಅಳಿಯ ಕೂಡ ಬೇಜಾರಲ್ಲಿ ಇರ್ತಾನೆ, ನಾನೇ ಮಾತಾಡ್ತೀನಿ ಅಂತ ಎಲ್ಲರನ್ನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮದಿ ತುಂಬಾನೇ ಬೇಜಾರಲ್ಲಿ ಕೂತಿರ್ತಾಳೆ. ಮೀನಾ ಮದಿ ಸ್ಕೂಲ್ಗೆ ಬಂದಿಲ್ಲ ಅಂತ ವೀರ ಮನೆಗೆ ಬರ್ತಾಳೆ. ಮೀನಾ ಮದಿಗೆ ಚಾಕ್ಲೇಟ್ ಬೊಂಬೆ ಕೊಟ್ಟರು. ಹಾಗೆ ಬೇಜಾರಲ್ಲಿ ಕೂತಿರ್ತಾಳೆ. ನೆಕ್ಸ್ಟ್ ಮೀನಾ ಮದಿ ಆನ್ಯುವಲ್ ಡೇ ದಿನ ಡ್ಯಾನ್ಸ್ ಮಾಡಿರೋ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಳೆ. ಅವಳ ಜೊತೆಗೆ ವೀರ, ಅವನ ಫ್ರೆಂಡ್ ಮತ್ತೆ ಅವನ ದೊಡ್ಡಪ್ಪ ಕೂಡ ಡ್ಯಾನ್ಸ್ ಮಾಡ್ತಾರೆ. ಹೀಗೆ ವೀರ ಮತ್ತೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಮದಿ ಮತ್ತೆ ಮೀನಳನ್ನ ತನ್ನ ಸೊಂಟದ ಮೇಲೆ ಕೂರಿಸ್ಕೊಳ್ತಾನೆ. ಅದೇ ಟೈಮ್ಗೆ ಕೀರ್ತಿ ಇಡೀ ಫ್ಯಾಮಿಲಿ ಬಂದು ನೋಡ್ತಾ ಇರುತ್ತೆ. ವೀರ ಇವರನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಕೀರ್ತಿ ತಂದೆ ವೀರನಿಗೆ ಬೈದು ಹೋಗ್ತಾರೆ. ನೆಕ್ಸ್ಟ್ ಕೀರ್ತಿ ವೀರನಿಗೆ ಡಿವೋರ್ಸ್ ಪೇಪರ್ ಕಳ್ಸಿರ್ತಾಳೆ. ವೀರ ಫ್ರೆಂಡ್ ಡಿವೋರ್ಸ್ ಅಪ್ರೂವ್ ಆದ್ರೆ ನಿನ್ ಮಗಳು ನಿನ್ ಹೆಂಡತಿ ಹತ್ರ ಇರಬೇಕಾಗುತ್ತೆ ಅಂತ ಹೇಳ್ತಾನೆ. ಇಲ್ಲಾಂದ್ರೆ ಆ ಡಾಕ್ಟರ್ ಅನ್ನ ಹಿಡಿಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ವೀರ ಡಾಕ್ಟರ್ ಅನ್ನ ಹುಡುಕಿ ಹೊಡೆದು ಕೋಚ್ ಹತ್ರ ಕರ್ಕೊಂಡು ಬರ್ತಾನೆ. ಕೋಚ್ ಕೂಡ ಹೌದು ನಾನೇ ಮಾಡಿಸಿದ್ದು ಅಂತ ಒಪ್ಕೊಳ್ತಾನೆ. ವೀರ ಕೋಚ್ಗೆ ರಕ್ತ ಬರೋ ರೀತಿ ಹೊಡೆದು ಕೀರ್ತಿ ಹತ್ರ ನಿಜ ಹೇಳಕ್ಕೆ ಬರ್ತಾನೆ. ಕೀರ್ತಿ ವೀರಗೆ ಕೋಚ್ ಕಳಿಸಿರುವ ಒಂದು ವಿಡಿಯೋನ ತೋರಿಸ್ತಾಳೆ. ಅದರಲ್ಲಿ ಕೋಚ್ ವೀರ ಇದನ್ನೆಲ್ಲ ಮಾಡಿದ್ದು ನೀನೇ ಒಪ್ಕೋ ಅಂತ ನಂಗೆ ಈ ರೀತಿ ಹೊಡೆದಿದ್ದಾನೆ ಅಂತ ಹೇಳಿರ್ತಾನೆ. ಸೊ ನೆಕ್ಸ್ಟ್ ಡೇ ಕೋರ್ಟ್ಗೆ ಬರ್ತಾರೆ. ಕೀರ್ತಿ ನಂಗೆ ಮಗಳು ಬೇಕು ಅಂದ್ರೆ ಮದಿ ನಂಗೆ ನನ್ನ ತಂದೆ ಬೇಕು ಅಂತ ಹೇಳ್ತಾಳೆ. ವೀರ ನಂಗೆ ನನ್ನ ಹೆಂಡತಿ ಬೇಕು ಅಂತ ಹೇಳ್ತಾನೆ. ಜಡ್ಜ್ ರಾಜೇಶ್ವರಿ ಇದನ್ನು ಕೇಳಿ ಕನ್ಫ್ಯೂಸ್ ಆಗಿ ಅವರ ಲಾಯರ್ ಅನ್ನ ಕರೀತಾರೆ. ಕೀರ್ತಿ ಲಾಯರ್ ಈಗ ವೀರ ಮಾಡಿದ್ದನ್ನ ಊಟದಲ್ಲಿ ಸ್ಟೆರಾಯ್ಡ್ ಬೆರೆಸಿದ್ದನ್ನ ಹೇಳ್ತಾನೆ. ವೀರ ತನ್ನ ಫ್ಲಾಶ್ ಬ್ಯಾಕ್ ಅನ್ನ ಹೇಳಿ ಅವಳಿಗೆ ನಾನೇ ಸಪೋರ್ಟರ್, ನಾನ್ಯಾಕೆ ಈ ತರ ಮಾಡ್ತೀನಿ, ಅದು ಗೊತ್ತಿಲ್ಲದೆ ಆಗಿದ್ದು ಅಂತ ಹೇಳ್ತಾನೆ. ಕೀರ್ತಿ ಚಿಕ್ಕಪ್ಪ ಮೀನಾ ಟೀಚರ್ ಜೊತೆಗೆ ಡ್ಯಾನ್ಸ್ ಮಾಡಿದ್ದನ್ನ ವಿಡಿಯೋ ಮಾಡಿ ಇರ್ತಾನೆ. ಸೊ ಈಗ ಪ್ಲೇ ಮಾಡ್ತಾನೆ. ಜಡ್ಜ್ ಇದನ್ನ ನೋಡಿ ವೀರನಿಗೆ ಇದೇನು ಅಂತ ಕೇಳ್ತಾಳೆ. ಕೀರ್ತಿ ಡಿವೋರ್ಸ್ ಬೇಕು ಅಂತ ಕೇಳ್ತಾ ಇರ್ತಾಳೆ. ಜಡ್ಜ್ ಕೀರ್ತಿಯನ್ನ ಕರೆದು ನೀನೀಗ ಡಿವೋರ್ಸ್ ತಗೊಂಡ್ರೆ ವೀರ ಆ ಟೀಚರ್ ಜೊತೆಗೆ ಸೆಟ್ ಆಗ್ತಾನೆ ಅಂತ ಅಂದ್ರು.
ಕೀರ್ತಿ ಅವರಿಬ್ರು ಸೆಟ್ ಆಗ್ಲಿ ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾಳೆ. ನೆಕ್ಸ್ಟ್ ಜಡ್ಜ್ ಟೀ ಕುಡಿಯೋಕೆ ಅಂತ ಹೊರಗಡೆ ಹೋಗ್ತಾರೆ. ವೀರನ ದೊಡ್ಡಪ್ಪ ನಮ್ಮ ವೀರನು ಕೂಡ ರೆಸ್ಲರ್, ಅವನು ಕೀರ್ತಿ ಕೋಚನ್ನೇ ಸೋಲಿಸಿದ್ದಾನೆ ಅಂತ ಹೇಳ್ತಾನೆ. ಕೀರ್ತಿ ಚಿಕ್ಕಪ್ಪ ನಮ್ಮ ಕೀರ್ತಿ ಜೊತೆ ಆಡಕ್ಕೆ ಹೇಳು ಅಂತ ಹೇಳ್ತಾನೆ. ವೀರ ಫ್ರೆಂಡ್ ಲಾಯರ್ ಕೂಡ ಹೌದು ಮ್ಯಾಚ್ ಇಟ್ಟು ನೋಡು ಅಂತ ಹೇಳ್ತಾನೆ. ಸೊ ಮದಿ ಕೂಡ ನನ್ನ ತಂದೆ ಕುಸ್ತಿಗೆ ರೆಡಿ ಅಂತ ಹೇಳ್ತಾಳೆ. ಕೀರ್ತಿ ಇದನ್ನೆಲ್ಲ ಕೇಳಿ ಸರಿ ನಾನು ಕೂಡ ರೆಡಿ ಇದ್ದೀನಿ, ನಾನು ಗೆದ್ರೆ ಮದಿ ನನ್ನ ಹತ್ರ, ನೀನು ಗೆದ್ರೆ ಮದಿ ನಿನ್ನ ಹತ್ರ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಜಡ್ಜ್ ಬರ್ತಾಳೆ, ಅವ್ರು ಕೂಡ ಈ ಕುಸ್ತಿ ಪಂದ್ಯವನ್ನ ಓಕೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಊರಿನ ಗ್ರೌಂಡ್ ಅಲ್ಲಿ ಕುಸ್ತಿ ಪಂದ್ಯ ರೆಡಿ ಮಾಡಿರ್ತಾರೆ. ಮದಿ ವೀರಗೆ ನೀನು ಗೆಲ್ಬೇಕು ಅಂತ ಪ್ರಾಮಿಸ್ ತಗೊಳ್ತಾಳೆ. ವೀರ ಕುಸ್ತಿಗೆ ಫುಲ್ ರೆಡಿಯಾಗಿ ಬಂದ್ರೆ ಕೀರ್ತಿ ಸಾರಿಲೆ ಬಂದಿರ್ತಾಳೆ. ನೆಕ್ಸ್ಟ್ ಕುಸ್ತಿ ಸ್ಟಾರ್ಟ್ ಆಗುತ್ತೆ. ಕೀರ್ತಿ ವೀರನನ್ನ ಸೋಲಿಸ್ತಾ ಇರ್ತಾಳೆ. ವೀರ ಮದಿಗೆ ಕೊಟ್ಟಿರೋ ಮಾತಿಂದ ಆದ್ರೂ ಗೆಲ್ಬೇಕು ಅಂತ ತನ್ನ ಕುಸ್ತಿಯನ್ನ ಸ್ಟಾರ್ಟ್ ಮಾಡ್ತಾನೆ. ಸೊ ವೀರ ಕೀರ್ತಿಗೆ ಕಿಸ್ ಕೊಡ್ತಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಕುಸ್ತಿ ಆಡ್ತಿರ್ತಾನೆ. ಲಾಸ್ಟ್ 1 ಪಾಯಿಂಟ್ ಬೇಕಾಗಿರುತ್ತೆ. ಅಷ್ಟರಲ್ಲಿ ಕೀರ್ತಿ ಪ್ರೆಗ್ನೆಂಟ್ ತಪ್ಪಿ ಬೀಳ್ತಾಳೆ. ಚೆಕ್ ಮಾಡಿದ್ರೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ಇಲ್ಲಿಗೆ ಇವ್ರ ಜಗಳ ಡಿವೋರ್ಸ್ ಎಲ್ಲ ಮುಗಿಯುತ್ತೆ. ನೆಕ್ಸ್ಟ್ ಸೀನಲ್ಲಿ ಹಿಂದೆ ಕೀರ್ತಿಯನ್ನ ಸೋಲಿಸಿದ ರೆಜಿನಾ ಕೀರ್ತಿ ಹತ್ರ ಬಂದು ಕೋಚ್ ಮಾಡಿದ ಕೆಲಸದ ಬಗ್ಗೆ ಎಲ್ಲ ಸತ್ಯವನ್ನು ಹೇಳ್ತಾಳೆ. ನೆಕ್ಸ್ಟ್ ಕೀರ್ತಿಗೆ ಟ್ವಿನ್ಸ್ ಹುಡ್ತಾರೆ. ಸೊ ನೆಕ್ಸ್ಟ್ ಡೇಸ್ ಅಲ್ಲಿ ಕೀರ್ತಿ ಮತ್ತೆ ರೆಸ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ. ಅವಳು ಅನ್ಕೊಂಡಿರೋ ತರ ನ್ಯಾಷನಲ್ ರೆಸ್ಲಿಂಗ್ ಕಾಂಪಿಟೇಷನ್ ಅಲ್ಲಿ ಗೆಲ್ತಾಳೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.